ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಡೈರೀಸ್. ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನಾವು ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ. ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿ ಬಂದಿದ್ದೀವಿ. ಹಾಗೆ ಸ್ವಲ್ಪ ಇವತ್ತು ಬಸ್ತಾಳ್ ಕಡೆ ಹೋಗಿ ಸಂತೆ ಮತ್ತು ಇಲ್ಲೊಂದು ಪ್ಲೇಸ್ ಇದೆ ದೇವಸ್ಥಾನ ಎಲ್ಲ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ಮಧ್ಯಾಹ್ನ ನೋಡಿ ಹೀಗಿದೆ. ಆಕ್ಚುಲಿ ನೇಚರಲ್ಲಿ ಅಂತಾನೆ ಮುಳುಗೋಗಿದ್ದೀವಿ. ಯಾವಾಗಲೂ ವರ್ಕಿಂಗ್ ಫ್ರಮ್ ಹೋಮ್ ಮಾಡ್ಕೊಂಡು ಆಫೀಸಲ್ಲಿದ್ದು ಬರೀ ಬ್ಯಾಂಗ್ಳೂರ್ ಸಿಟಿನ ನೋಡ್ಕೊಂಡು ಬೇಸತ್ತೋಗಿತ್ತು ಈ ಕಣ್ಗಳು. ನೇಚರ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಸೊ ಇವರು ಒನ್ ಆಫ್ ಮೈ ಬ್ರೋ. ಸೊ ಇವ್ರದ್ದು ಒಂದು ಚಾನಲ್ ಇದೆ, ರಾಣಿ ಮಹಾಲಕ್ಷ್ಮಿ ಅಂತ. ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಪೂಜಾ ಮೇಡಮ್ ಅವರು ಹೆಂಗ್ ಕೂತಿದ್ದಾರೆ. ಸೊ ಇವತ್ತು ಮೈಕು ಮತ್ತೆ ಕ್ಯಾಮ್ರಾ ನನ್ ಕೇಳಿ ಕೊಟ್ಟು ಅವ್ರು ಫ್ರೀಯಾಗಿ ಆರಾಮಾಗಿ ಬ್ಯಾಕ್ ಸೀಟ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ವಿಲೇಜ್ ನ ಮುಗಿಸ್ಕೊಂಡು ತೋಟದಲ್ಲಿ ಸ್ವಲ್ಪ ಎಳ್ನೀರನ್ನ ಕುಡ್ಕೊಂಡು ಸ್ವಲ್ಪ ಬಾಡಿನ ಚೆನ್ನಾಗಿ ಕೂಲ್ ಮಾಡ್ಕೊಂಡು ತಂಪಾಗಿ ಇವಾಗ ವಾಪಸ್ ನಾವು ಬಸ್ರಾಳು ಅಲ್ಲಿ ಒಂದು ಟೆಂಪಲ್ ಇದೆಯಂತೆ, ಬಟ್ ನನಗೂ ಗೊತ್ತಿಲ್ಲ ಯಾವ್ದು ಹಳೆ ಕಾಲದ ಟೆಂಪಲ್, ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೆ ಅಂತ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀವಿ. ನಾನು ಆಲ್ಮೋಸ್ಟ್ ಒಂದು 6 months ಆಗಿತ್ತು ನಮ್ಮ ಅತ್ತೆ ಮನೆಗೆಲ್ಲ ಬಂದು. ಸೊ ನೋಡ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೋದು ರೋಡಲ್ಲಿ ಆ ಕ್ಲೈಮೇಟ್ ನೋಡಿ, ಆ ಮೋಡ ಎಲ್ಲ ಮುಚ್ಕೊಂಡು ನಮ್ಮನ್ನೇನೋ ವೆಲ್ಕಮ್ ಮಾಡ್ತಿದೆ ಮಳೆ ಅಂತ ಅನಿಸ್ತಿದೆ. ಬಟ್ ಇಟ್ಸ್ ರಿಯಲಿ ಗುಡ್. ನೋಡಿ ಇಲ್ಲಿ ಎಲ್ಲರೂ ಇವಾಗ ನಾಟಿ ಮಾಡಿದ್ದಾರೆ. ಸೊ ನಾಟಿ ಎಲ್ಲ ಅಂತ ಬಿತ್ತನೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅತ್ತೆ ನನ್ನ ಕರೆಕ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಅತ್ತೆ. ಇಲ್ಲಿ ನೋಡಿ ನಾನು ಒಂದು ಮಿಸ್ಟೇಕ್ ಮಾಡಿದ್ರೆ ಸಾಕು ಏನ್ ನಗು ಖುಷಿ ಅಂತಂದ್ರೆ ಯಪ್ಪ 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 ದೇವ್ರೆ. ಅಯ್ಯೋ ನನ್ ಮಗಳು ನತ್ತೆ ಹೇಳಂತೆ ನೋಡಿ ಬೇಕಾದ್ರೆ. ಇದೇ ಹಳೆ ಕಾಲದ್ದು 1235ನೇ ವರ್ಷದಲ್ಲಿ ಹೊಯ್ಸಳ ಅಂತಾರೆ ಸಾಮ್ರಾಜ್ಯರು ಕಟ್ಟಿದಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ನಾವು ಒಳಗಡೆ ಅಲೋ ಇಲ್ಲ, ಬಿಕಾಸ್ ಅಂತಾರೆ ಕ್ಯಾಮ್ರಾ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅಂತಂದರು. ಸೊ ಆದ್ರೂ ಚಿಕ್ಕ ಪುಟ್ಟ ಅಂತಾರೆ ಕ್ಲಿಪ್ಸ್ನ ತೆಗೆದುಕೊಂಡಿದ್ದೀವಿ. ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ವಿ ಶುಡ್ ಒಬೇ ಅಂತಾರೆ ರೂಲ್ಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಯಾರಾದ್ರು ಬಸ್ಸಾಲ್ ಕಡೆ ಬಂದರೆ ಸೊ ಬಂದು ನೋಡ್ಕೊಂಡು ಹೋಗಿ. ಸೊ ಯಾರಾದರೂ ಬಸ್ಸಾಲ್ ಕಡೆ ಬಂದರೆ ಬಂದು ಯಾವುದು ಅಲ್ಲೇ ಒಂದು ಸಿಟಿಲಿ ಅದನ್ನು ಕೇಳಿ ಹೇಳ್ತಾರೆ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಸೊ ಬಂದು ನೋಡ್ಕೊಂಡು ಹೋಗಿ, ಹಾಗೆ ನಿಮ್ಮ ಮಕ್ಳುಗಳ ತೋರಿಸಿ. ಸೊ ಇವಾಗ ದೇವಸ್ಥಾನದೊಳಗಡೆ ಹೋಗೋಣ. ಸೊ ಚೆನ್ನಾಗಿದೆ, ಒಂಥರ ಫೀಲ್ ಆಗುತ್ತೆ. ಯಾಕಂದರೆ ಹಳೆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ಅದಾದಮೇಲೆ ಇದು ನೋಡಿ ಬೋರ್ಡ್ ಕೂಡ ಇದೆ. ಅದಾದಮೇಲೆ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಚುಲಿ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದು. ಸೊ ರಿಕ್ವೆಸ್ಟ್ ಮೇಲೆ ಒಳಗಡೆ ಹೋದ್ವಿ. ನೀವು ನೋಡ್ಬೋದು ಹೆಂಗಿದೆ ಅಂತ ದೇವಸ್ಥಾನ ಒಳಗಡೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತಾಯಿದ್ದೀವಿ, ಸಾರಿ ಫಾರ್ ದಟ್. ಇಲ್ಲಿ ನೋಡಿದ್ರೆ ನೀವು ನಮಗೆ ಹಂಪಿ ಅಂತಾರೆ ಇದರಲ್ಲೆಲ್ಲ ಹೆಂಗಿರುತ್ತಲ್ಲ, ಸೊ ಅದೇ ಥರ ಡಿಸೈನ್ಸ್ ಚೆನ್ನಾಗಿದೆ. ಬಟ್ ಇದು ಮಂಡ್ಯದಲ್ಲಿ ಒಳಗಡೆ ಇದೆ ಅಂದಾಗ ನಮಗೂ ಗೊತ್ತಿರಲಿಲ್ಲ. ನಾನು ಮದುವೆ ಆಗಿ ಬಂದು 4 ವರ್ಷ ಆಗಿದೆ, ಆದರೂ ಕೂಡ ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಐ ಥಿಂಕ್ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಬಂದು ತೋರಿಸ್ಬೇಕು. ನೆಕ್ಸ್ಟ್ ಇವಾಗ ಎಲ್ಲಿ ಅಂತಂದರೆ ಇಲ್ಲೊಂದು ಸಂತೆ ನಡೆಯುತ್ತೆ ಯಾವಾಗಲೂ ಸ್ಯಾಟರ್ಡೇಸು. ಸಂತೆ ಅಂದರೆ ನಮಗೆ ಹಳ್ಳಿ ಕಡೆ ಇವ್ರಿಗೆ ಸಂತೆ ಅಂದರೆ ವೀಕ್ಲಿ ಒನ್ಸ್, ಒಂದು ಕಡೆ ಶುಕ್ರವಾರ, ಒಂದು ಕಡೆ ಶನಿವಾರ, ಇಲ್ಲ ಒಂದು ಕಡೆ ಭಾನುವಾರ ಅಂತ. ಇವಾಗ ನಮ್ಗೆ ಹೆಂಗೆ ಪರ್ಚೇಸಿಂಗ್ ಹೋಗ್ತೀವೋ ಹಂಗೆ ಇವರು ವೀಕ್ಲಿ ಒನ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಅದರಿಂದ ನಾವು ಇಲ್ಲಿ ಆ ಸಂತೆ ಹೇಗಿರುತ್ತೆ ಅಂತ ನೋಡ್ತೀವಿ. ಸೊ ಸಂತೆ ಹೇಗಿರುತ್ತೆ ಪೂಜಾ? ಸಂತೆ ಸಖತ್ತಾಗಿರುತ್ತೆ. ಕಡಲೆಪುರಿ ಕೊಡಿಸ್ತೀನಿ ಬನ್ನಿ. ಇವಾಗ ನಿಮಗೆ ರುಚಿಯಾದ ಬಜ್ಜಿ ಬೋಂಡ ಎಲ್ಲ ಇರುತ್ತೆ, ನಿಮ್ಗೆ ಕೊಡಿಸ್ತೀನಿ ಬನ್ನಿ ನೋಡೋಣ. ಏನು ನಾವು ಅಂಥದ್ದು ಬೇರೆಯವ್ರು ಯಾರು ಕಡಲೆಪುರಿ ಬಜ್ಜಿ ಬೋಂಡ ಬೆಂಗಳೂರಲ್ಲಿ ನೋಡಿಲ್ಲ, ಇಲ್ಲಿ ಸ್ಪೆಷಲಾಗಿ ಕೊಡಿಸ್ತಾರೆ. ಸೊ ಇದೆ ನೋಡಿ ಬಸ್ರಾಳು. ಸೊ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಒಂದು ಲೈಕ್ ಸಿಟಿ ತರ, ಒಂದು ಮಿನಿ ಸಿಟಿ ತರ ಇಲ್ಲೆಲ್ಲ ಸಿಗುತ್ತೆ ಐಟಮ್ಸ್ ಎಲ್ಲ ಗಣಪತಿ ಹಬ್ಬಂದು ಅಂತದೆ ಇದನ್ಸುತ್ತೆ, ಜನ ಇಲ್ಲ. ಸೊ ಇದೇ ನೋಡಿ ಸಂತೆ. ಇವಾಗ ಸಂತೆ ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ, ಬಿಕಾಸ್ ನನಗೂ ಗೊತ್ತಿಲ್ಲ ಹಳ್ಳಿ ಕಡೆ ಸಂತೆ ಹೇಗೆ ನಡೆಯುತ್ತೆ ಏನು ಅಂತ. ಸೊ ವೀಕ್ಲಿ ಒನ್ಸ್ ನಡೆಯುತ್ತಂತೆ. ಸೊ ನಮ್ಮ ಅತ್ತೆ ಮಾವಲ್ಲಿ ಇಲ್ಲೇ ಬಂದು ತರಕಾರಿ ಎಲ್ಲ ತೊಗೊಂಡೋಗ್ತಾರೆ ಅಂತ ಕೇಳ್ಪಟ್ಟೆ. ನಾನು ಯಾವತ್ತೂ ಬಂದಿರಲಿಲ್ಲ, ನಾನು ಜಸ್ಟ್ ನೋಡಿದ್ದೆ ಅಷ್ಟೇ.
ಒಳಗಡೆ ಹೋಗಿ ಹೆಂಗಿದೆ ಅಂತಾನು ಏನೇನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಬಸ್ಲಾಲು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಅಂತರ ಸಂತೆ ನಡೆಯುತ್ತೆ. ನೋಡೋಣ ನಾವು ಹೆಂಗಿದೆ. ಸಂತೆ ಒಳಗೆ ಎಂಟ್ರಿ ಕೊಟ್ಟಾಯ್ತು. ಬಿಸಿ ಬಿಸಿ ಬಜ್ಜಿ ಚಕ್ಲಿ ನಡೀತಾ ಇದೆ. ಸೊ ಕಡಲೆ ಪೂರಿ ಎಲ್ಲ ತರಕಾರಿ ಎಲ್ಲ ಇದೆ. ಐ ಥಿಂಕ್ ಆಲ್ಮೋಸ್ಟ್ ಏನ್ ಬೇಕೋ ಅದು ಸಿಗುತ್ತೆ ಅನ್ಸುತ್ತೆ. ನೋಡಿ ಅಲ್ಲ, ಬಟ್ ತರಕಾರಿ ಎಲ್ಲ ತುಂಬಾನೇ ಫ್ರೆಶ್ ಆಗಿದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗೋವಂತ ತರಕಾರಿ ಏನಲ್ಲ, ತುಂಬಾ ಚೆನ್ನಾಗಿದೆ ತರಕಾರಿ ಎಲ್ಲ. ವಾವ್, ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಲ್ಲ. ಟು ಬಿ ಆನೆಸ್ಟ್ ನಮ್ಗೆ ಬ್ಯಾಂಗ್ಳೂರಲ್ಲಿ ಸಿಗಲ್ಲ ಯಾಕಂದ್ರೆ ಇಂಥ ತರಕಾರಿಗಳು. ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲೇ ನೋಡಿ ನನ್ನ ಹೆಂಡತಿ ಯಾವಾಗ್ಲೂ ಕಡಲೆಪುರಿ ತಗೊಳ್ಳೋದು. ಬಸ್ತಾಲಲ್ಲಿ ಸ್ಯಾಟರ್ಡೇಸ್ ಬಂದ್ರೆ ಸಿಗ್ತದೆ, ಒಳ್ಳೆ ಅಂತಾರೆ ಸಿಗುತ್ತೆ. ಕಡಲೆಪುರಿ ಮತ್ತೆ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನ್ನ ಮನೆಗಳ ತಗೊಂಡು ಹೋಗ್ತೀನಿ ನಾನು ಬಂದಾಗಲ್ಲ. ಸೊ ಸೇಮ್ ನಮ್ದು ಬನಶಂಕರಿ ಮಾರ್ಕೆಟ್ ಎಲ್ಲ ಹೇಗಿರುತ್ತಲ್ಲ ಆ ಥರನೇ ಇದೆ. ಬಟ್ ಏನು ಅಂತಂದ್ರೆ ಅಲ್ಲಿ ಸಿಗುವಂತ ವೆಜಿಟೇಬಲ್ಸ್ ಮತ್ತೆ ತರಕಾರಿಗಳು ಮತ್ತೆ ಹಣ್ಣು, ಫಾರ್ ಎಕ್ಸಾಂಪಲ್ ಸೊಪ್ಪು, ಅದೆಲ್ಲ ಅದಕ್ಕಿಂತ ತುಂಬಾನೇ ಫ್ರೆಶ್ ಆಗಿದೆ. ಬಿಕಾಸ್ ಇಲ್ಲಿ ಇಲ್ಲೇ ಅಂತಾರೆ ಅಕ್ಕಪಕ್ಕ ತೋಟದಲ್ಲಿ ಅಂತಾರೆ ಕುಯ್ಕ ಬಂದು ಸೇಲ್ ಮಾಡೋದ್ರಿಂದ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಅದಕ್ಕೆ ಅನ್ಸುತ್ತೆ ನೋಡಿ ಹಳ್ಳಿ ಜನಗಳು ನೋಡಿದ್ರೆ ಸ್ಟ್ರಾಂಗ್ ಆಗಿರ್ತಾರಲ್ಲ, ಬಿಕಾಸ್ ಆಫ್ ದಿಸ್ ಅನ್ಸುತ್ತೆ. ಬಟ್ ಚೆನ್ನಾಗಿದೆ. ಸೊ ನೋಡಿ ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಮೆಂತ್ಯ, ಐ ಥಿಂಕ್ ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ, ನನಗೆ ಅಷ್ಟೊಂದು ನೋಡ್ಕೊಳ್ಳಿ. ನಾಟಿ ಬೆಳ್ಳುಳ್ಳಿ ಬೇಕು ಅಂದ್ರು, ಸೊ ಬೆಳ್ಳುಳ್ಳಿ ತಗೋತಾ ಇದೀವಿ ನಮ್ಮ ಮನೆಗೆ. ಸೊ ಯಾಕೆ ನಾಟಿ ಬೆಳ್ಳುಳ್ಳಿ ಗೊಜ್ಕಾರ ಅಂತಾರೆ, ಹಾಕಿರೋ ಅಂತ ಉಪ್ಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಉಪ್ಕಾರನ ಗೊತ್ತಿಲ್ಲ ನಿಮಗೆ, ಅದೊಂಥರ ಬಸ್ಸಾರು ಥರನೇ ಉಪ್ಕಾರ ಸಾರು ಅಂತೀವಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಪೂಜನ್ ಅಂತಾರೆ ರಿಲೇಷನ್ಸ್ ಎಲ್ಲ ಸಿಕ್ಕಿದ್ದಾರೆ, ರಿಲೇಟಿವ್ಸ್ ಅಂತೆ, ನನಗೂ ಗೊತ್ತಿಲ್ಲ ಯಾರು ಅಂತ. ಬಟ್ ಇವೊಂದು ಅವ್ರು ವಿಶ್ ಮಾಡಿದ್ರೆ ನಾವು ಅವ್ರನ್ನ ವಿಶ್ ಮಾಡಿದ್ವಿ. ವಿಡಿಯೋಸ್ ಬಗ್ಗೆ ಮಾತಾಡ್ತಾ ಇದ್ರು, ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಐ ಥಿಂಕ್ ಫಸ್ಟ್ ಟೈಮ್ ನನಗೆ ಕಾಂಪ್ಲಿಮೆಂಟ್ಸ್ ಸಿಕ್ಕಿದ್ದು ಚಾನಲ್ ಸ್ಟಾರ್ಟ್ ಆದ್ಮೇಲೆ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಅಂತ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟಿದೀವಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪುಟ್ಟ ಅಂತಾರೆ ಪರ್ಚೇಸಿಂಗ್ ಇದೆಯಂತೆ ನಮ್ಮ ಅತ್ತೆಗೆ, ಅದನ್ನು ಮಾಡ್ಕೋತೀವಿ. ಇಲ್ಲಿ ಬಸ್ತಾಲಲ್ಲಿ ನಿಮ್ಗೆ ಎಗ್ ರೈಸು, ಕಬಾಬು, ಫಿಶು, ಅದು ಇದು ಎಲ್ಲ ಸಿಗುತ್ತೆ. ಏನು ಅಂದ್ರೆ 8 ಗಂಟೆ ಒಳಗಡೆ ಎಲ್ಲ 8 ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೋಡಿ ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಅಂತಂದ್ರೆ ಮಂಡ್ಯದಿಂದ ನಾಗಮಂಗಲದಿಂದ ಬಸ್ ಬರ್ತಾನೆ ಇರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ನಾನು ಯಾವಾಗ್ಲೂ ಬಂದ್ರೆ ಬಸ್ ಟ್ರಾವೆಲ್ ಬರ್ತೀನಿ. ಸೊ ಇವತ್ತು ಕೂಡ ನಾನು ಸ್ಯಾಟರ್ಡೆ ನೈಟ್ ಕೂಡ ನಾನು ಬಸ್ಸಲ್ಲೇ ಬಂದೆ. ಚೆನ್ನಾಗಿದೆ, ಆ ಜರ್ನಿ ಕೂಡ ಚೆನ್ನಾಗಿರುತ್ತೆ. ಅದೇ ನಾನು ಬ್ಲಾಗ್ ಮಾಡಕ್ ಹೋಗ್ಲಿಲ್ಲ ಅದಕ್ಕೆ. ನೋಡಿ ಇದೇ ಬಸ್ಲಾಳು ಅಂತಾರೆ ಕಾಳಭೈರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ವರ್ಷಕ್ಕೊಂದ್ಸತಿ ಕೊಂಡಾಯ್ತಾರೆ, ಜೋರಾಗಿ ಉತ್ಸವ ಮಾಡ್ತಾರೆ. ಸೊ ಇದು ಅಂತಾರೆ ಬಸ್ಲಾಳು ಸಿಟಿ ಒಳಗಡೆ ಇದೀವಿ. ಇಲ್ಲೇ ನೋಡ್ಬೋದು ಎಲ್ಲ ಅಂಗಡಿಗಳು, ಬಸ್ ಸ್ಟಾಪ್ಸ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಅದ್ರ ಪಕ್ಕದಲ್ಲೇ ಇದೆ, ದೊಡ್ಡದಾಗೆ ಅಂತ ಕಾಣುತ್ತೆ. ಬಸ್ಸಲ್ಲಿ ಇರುವಂತ ಜನ ಮತ್ತೆ ಸ್ಟೇ ಆಗಿರೋರು ಮತ್ತೆ ಕಮ್ಮಗಳ್ಳಿ ಆ ಕಡೆ ಸುತ್ತಮುತ್ತ ಇರೋರು ಯಾರಾದ್ರು ವಿಡಿಯೋಸ್ ಅವ್ರು ನೋಡ್ತಾ ಇದ್ರೆ ನನ್ನ ಅಂತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಅಂತ ನೋಡ್ತಿರೋದು. ಎಲ್ಲರಿಗೂ ಸುತ್ತಿ ಚೆನ್ನಾಗಿ ಟಯರ್ಡ್ ಆಗಿತ್ತು, ಅದಕ್ಕೆ ಬಂದು ಗೋಬಿ ಮಂಚೂರಿ ತಿಂತಾ ಇದ್ದೀವಿ. ಬಸ್ತಾಲಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಕಬಾಬ್ ಎಲ್ಲ ಫೇಮಸ್ಸು. ಯಾಕಂದರೆ ತುಂಬ ಅಂಗಡಿಗಳಿರುತ್ತೆ, ಕಾಟ್ಗಳಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಹಾಫ್ ಇಸ್ಕೊಂಡಿದ್ದೀವಿ ಅಂತ ಗೋಬಿ ಮಂಚೂರಿನ, ಬಿಕಾಸ್ ಇಲ್ಲೆಲ್ಲ ಹೊಟ್ಟೆ ಹಸಿತಿದೆ ಅಂತಂದ್ರು. ನೋಡಿ ಅಮ್ಮ ಮಗಳು ಹಿಂಗೆ ತಿಂತಾರೆ ಅಂತ ಒಂದು ಹಾಫ್ ಗೋಬಿ ತಿಂದಿದ್ದಾರೆ. ಪೂಜಾ ಹೇಗಿದೆ? ಪೂಜಾ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀನ್ ಏನೇ ಕೇಳಿದ್ರು ಸೂಪರ್ ಆಗಿದೆ ಅಂತೀಯ. ಆನೆಸ್ಟ್ ರಿವ್ಯೂ ಕೊಡ್ಬೇಕಪ್ಪ. ಹೌದು, ಚೆನ್ನಾಗಿದೆ. ಕಲರ್ ಏನ್ ಹಾಕಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಆದ್ರೆ ನಂಗೆ ಈ ತರ ಗೋಬಿ ಇಷ್ಟ ಆಗಲ್ಲ. ಇದು ಕಾಲಿಫ್ಲವರ್ ಬರುತ್ತಲ್ಲ ಆ ಗೋಬಿ. ಆದ್ರೂ ನನ್ ಮಗಳಿಗೋಸ್ಕರ ಇದೇ ತಗೋ ತಿಂತಾ ಇದೀನಿ ಅಷ್ಟೇ.
ನೋಡು ಚೆನ್ನಾಗಿದಮ್ಮ ಚೆನ್ನಾಗಿದೆ. ಗೌರಿ ಹಬ್ಬಕ್ಕೆ ನಮ್ಮತ್ತೆ ಅವರು ಹೆಣ್ಮಕ್ಳಿಗೆ ಬಳೆ ಹಾಕಿಸ್ತಾವ್ರೆ ನೋಡಿ. ನೈಸ್. ಆಕ್ಚುಲಿ ಇದು ನಮ್ಮ ಹಳೆ ಟ್ರೆಡಿಷನ್ಗೆ ಬಳೆ ಎಲ್ಲ ಗಾಜಿನ ಬಳೆ ಹಾಕೋದು. ಇವಾಗ ತುಂಬಾ ಜನ ಕಮ್ಮಿ, ಬಟ್ ಅದು ಹಳೆ ಸಂಪ್ರದಾಯ ಇನ್ನೂ ಫಾಲೋ ಮಾಡ್ತಾರೆ. ಇವತ್ತಿಂದೆಲ್ಲ ಕಾರ್ಯಕ್ರಮನ ಮುಗಿಸ್ಕೊಂಡು ವಾಪಸ್ ಊರ ಕಡೆ ಹೊಂಟ್ವಿ. ಇವಾಗ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿದ್ರೆ ಅದೇ ಸ್ವರ್ಗ. ಎಲ್ಲ ನಮ್ಮ ಚಾನೆಲ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು, ಯಾಕಂದರೆ ಇದು ಹೊಸ ಚಾನೆಲ್ಲು. ಹಂಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ನು, ಲೈಕು, ಹಂಗೆ ಸ್ವಲ್ಪ ಶೇರ್ ಮಾಡಿಬಿಟ್ರೆ ನಿಮ್ಮ ಫ್ರೆಂಡ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಂಗೆ ನಿಮ್ಮ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.